ಫ್ರೆಂಡ್ಸ್, ಎಲ್ರಿಗೂ ಶುಭೋದಯ. ಎಲ್ಲರೂ ಹೆಂಗಿದ್ದೀರಾ, ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡು ಇವತ್ತಿನ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಿದ್ದೀನಿ. ಇವಾಗ 9:45, ಬ್ರೇಕ್ಫಾಸ್ಟ್ ಎಲ್ಲ ತಿಂದಿದ್ದಾಯಿತು. ನೋಡಿ, ಅವ್ನು ಸ್ಕೂಲಿಗೆ ಹೋಗ್ತಿದ್ದಾನೆ ಇವಾಗ. ಈಗಷ್ಟೇ ಅವ್ರ ಅಪ್ಪಾಜಿ ಕರ್ಕೊಂಡು ಹೋದ್ರು ಸ್ಕೂಲ್ಗೆ. ಬೈಕ್ ಮೇಲೆ ಬಿಟ್ಟು ಬರ್ತಾರೆ ಅವನಿಗೆ. ಅವ್ರ ಅಪ್ಪಾಜಿ ಇಲ್ಲ ಅಂದರೆ ಮಾತ್ರ ನಾನು ನಡ್ಕೊಂಡು ಹೋಗಿ ಅಲ್ಲಿಗೆ ಆಟೋ ಹಿಡ್ದು ಕರ್ಕೊಂಡು ಹೋಗ್ಬಿಟ್ಟು ಬರ್ತೀನಿ. ಅವ್ರ ಅಪ್ಪಾಜಿ ಅಂದರೂ ಆಚೆ ಕಡೆ ಹೋಗೋದು ಅಪರೂಪ. ಯಾವಾಗಲಾದರೂ ಒಂದಿನ ಆಚೆ ಕಡೆ ಡ್ಯೂಟಿ ಹಾಕಿದಾಗ ನಾನು ಬಿಟ್ಟು ಬರ್ತೀನಿ. ಇವಾಗ ಚಳಿ ಜಾಸ್ತಿ ಫ್ರೆಂಡ್ಸ್, ದಿನ ಚಳಿ ಜಾಸ್ತಿನೇ ಆಗ್ತಾಯಿದೆ. ನಮ್ಮ ಕಡೆ ಅಂತೂ ಚಳಿ ತುಂಬ ಇದೆ. ಸ್ವಲ್ಪ ಇಲ್ಲಿ ಮನೆ ಮುಂದೆ ತುಂಬ ಚೆನ್ನಾಗಿ ಬಿಸಿಲು ಬರುತ್ತೆ, ಅದಕ್ಕೆ ಸ್ವಲ್ಪ ಬಿಸಿಲಿಗೆ ಅಂತ ನಿಂತ್ಕೊಂಡಿದ್ವಿ. ಇವಾಗ ನನ್ನ ಮಗಳಿಗೆ ಬ್ರಷ್ ಮಾಡಿಸ್ಬಿಟ್ಟಿದ್ದೆ ಆಗಲೇ, ಅವನಿಗೆ ಸ್ನಾನ ಮಾಡಿಸುವಾಗ. ಅವಳಿಗೆ ಇವಾಗ ಸ್ನಾನ ಮಾಡಿಸ್ಬಿಟ್ಟು ಸ್ವಲ್ಪ ಬಟ್ಟೆ ಎಲ್ಲ ತೊಳೆದ್ಬಿಟ್ರೆ ಇವಾಗಿನ ಕೆಲಸ ಎಲ್ಲ ಮುಗೀತು. ಆಮೇಲೆ ಮಧ್ಯಾಹ್ನದ ಅಡುಗೆ ಎಲ್ಲ ಪ್ರಿಪೇರ್ ಮಾಡ್ಕೋಬೇಕು. ನೋಡಿ ಫ್ರೆಂಡ್ಸ್, ಇವಾಗ ನಮ್ಮ ಪರಿಗೂ ಊಟ ಹಾಕಿದ್ದಾಯಿತು. ಆಟ ಆಡ್ತಿದೆ ಅದು. ಊಟ ತಿಂದ್ಬಿಟ್ಟು ನೋಡಿ ಇಲ್ಲಿ ಮೇಲೆ ಬರುತ್ತೆ ಇವಾಗ. ನೋಡಿ ತುಂಬ ಚೆನ್ನಾಗಿ ಆಟ ಆಡ್ತಿದೆ ಅದು. ನೆನ್ನೆಯಿಂದ 4 ಕಾಳು ಹಾಕಕ್ಕೆ ಹೇಳಿದ್ರು ಅವರು, ಇವತ್ತಷ್ಟೇ ಹಾಕಿದ್ದೀನಿ. ಇವಾಗಷ್ಟೇ ಹಾಕಿದೆ, ತಿಂದ್ಬಿಟ್ಟು ಆಟ ಆಡ್ತಿದೆ ಅದು ಚೆನ್ನಾಗಿ. ನೋಡಿ ಎಷ್ಟು ಚೆನ್ನಾಗಿ ಮೂಮೆಂಟ್ ಎಲ್ಲ ಮಾಡ್ತಿದೆ. ಇವಾಗ ಬಟ್ಟೆ ಎಲ್ಲ ಇದೆ, ಬಟ್ಟೆ ಎಲ್ಲ ತೊಳೆದ್ಬಿಟ್ಟು ನನ್ನ ಮಗಳಿಗೆ ಸ್ನಾನ ಮಾಡಿಬಿಟ್ಟು ಬಟ್ಟೆ ಎಲ್ಲ ತೊಳೆದ್ಬಿಡ್ತೀನಿ. ಮತ್ತು ಇವಾಗ ತಿಂಡಿ ತಿಂದಿರೋ ಪಾತ್ರೆ ಎಲ್ಲ ತೊಳೆದ್ಬಿಡ್ತೀನಿ. ಬಿಸಿಲಂತೂ ನಮ್ಮ ಮನೆ ಮುಂದೆ ಬೆಳಗ್ಗೆ ತುಂಬ ಚೆನ್ನಾಗಿ ಬರುತ್ತೆ, ನಿಂತ್ಕೋಬೋದು. ಇಲ್ಲಿ ಚಳಿ ಎಲ್ಲ ಹಾಗೆ ಹೋಗ್ಬಿಡುತ್ತೆ ಬಿಸಿಲಿಗೆ ನಿಂತ್ಕೊಂಡ್ರೆ. ಮನೇಲಿರೋ ಕೆಲಸ ಎಲ್ಲ ಮುಗಿಸ್ಕೊಂಡು ಸ್ವಲ್ಪ ಬಿಸಿಲಿಗೆ ಕೆಳಗೆ ಹೋಗಿ ಬರೋಣ. ಇಲ್ಲೇ ಮನೆ ಹತ್ರನೇ ಒಂದು ಪಾರ್ಕ್ ಇದೆ, ಅಲ್ಲಿಗೆ ಹೋಗಿದ್ವಿ ಫ್ರೆಂಡ್ಸ್. ನನ್ನ ಮಗಳು ಇಲ್ಲೇ ಜೋಕಾಲಿ ಆಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಬಂದುಬಿಟ್ರೆ ಬಿಸಿಲಿಗೆ ಚಳಿನೂ ಹೊಟ್ಟೋಗುತ್ತೆ. ಜಾಸ್ತಿ ಏನು ಆಟ ಸಾಮಾನಿಲ್ಲ ಇಲ್ಲಿ. ಅಲ್ಲಿ ರೌಂಡ್ ತಿರ್ಗೋದೊಂದಿದೆ, ಮತ್ತು ಈ ಕಡೆ ಜಾರು ಬಂಡೆ, ಆ ಕಡೆದೊಂದು 4 ಅಷ್ಟೇ ಇದ್ದಾವೆ. ಇಲ್ಲಿ ಆಕಳುಗಳು ಹುಲ್ಲು ತಿಂತಾಯಿದೆ, 2 ತಿಂತಿದೆ. ರಾತ್ರಿ ಆದರೆ ಸಾಕು, ರೋಡಲ್ಲೆಲ್ಲ ತಿರುಗೋ ಆಕಳುಗಳು ಇದೇ ಪಾರ್ಕಲ್ಲಿ ಬಂದು ಕುಂದ್ರೋದು. ತುಂಬ ಚೆನ್ನಾಗಿರುತ್ತೆ ಅವಾಗ ನೋಡೋದಕ್ಕೆ. ಇಲ್ಲಿ 2 ಇದ್ದಾವೆ ನೋಡಿ ಫ್ರೆಂಡ್ಸ್. 2 ಹುಲ್ಲು ತಿಂತಿದ್ದಾವೆ ಇಲ್ಲಿ ಬಿಸಿಲಿಗೆ. ನನ್ನ ಮಗಳು ಇಲ್ಲೇ ಜೋಕಾಲಿ ಆಡ್ತಿದ್ದಾಳೆ. ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಮನೆಗೆ ಕರ್ಕೊಂಡು ಹೋಗ್ಬಿಡ್ತೀನಿ. ಅಂದರೆ ಅವ್ನು ಸ್ಕೂಲಿಗೆ ಹೋಗಾದ್ಮೇಲೆ ಇವಳು ಒಬ್ಬಳೇ ಆಗೋದ್ರಿಂದ ಬೋರ್ ಆಗ್ತಾಳೆ ಅವಳು ಮನೇಲಿ. ಅದಕ್ಕೆ ಸ್ವಲ್ಪ ಹೊತ್ತು ಈ ಕಡೆ ಕೆಳಗೆ ಕರ್ಕೊಂಡು ಬಂದಿದ್ದೆ ಪಾರ್ಕ್ಗೆ. ಮನೆ ಹತ್ರನೇ ಇರೋದಿದು. ಸ್ವಲ್ಪ ಹೊತ್ತು ಆಡಿಸ್ಕೊಂಡು ಕರ್ಕೊಂಡು ಹೋಗ್ತಿದ್ದೀನಿ. ನೋಡಿ ಫ್ರೆಂಡ್ಸ್, ಇದು ನೆಕ್ಸ್ಟ್ ಡೇನೇ ನಾನು ವೀಡಿಯೋ ಶೂಟ್ ಮಾಡ್ತಿರೋದು. ಅವಾಗ ಪಾರ್ಕಿಗೆ ಹೋಗಿ ಬಂದಾದ್ಮೇಲೆ ವೀಡಿಯೋ ಮಾಡೋದಾಗಲಿಲ್ಲ. ನನ್ನ ಮಗನ ಸ್ಕೂಲಿಗೆ ಬಿಡೋಕ್ಕೆ ಬಂದಾಗ ಇಲ್ಲೇ ಸರ್ಕಲ್ ಹತ್ರನೇ ಒಂದು ದೇವಸ್ಥಾನ ಇತ್ತು, ಅದಕ್ಕೆ ನಮಸ್ಕಾರ ಮಾಡಿಬಿಟ್ಟು ಹೋಗೋಣ ಅಂತ ಬಂದಿದ್ವಿ. ನೋಡಿ ಶಿವಲಿಂಗ ಇದೆ ಇಲ್ಲಿ. ಸ್ವಾಮಿಗಳು ಪೂಜೆ ಮಾಡ್ತಿದ್ರು, ಪೂಜಾರು. ತುಂಬ ಚೆನ್ನಾಗಿತ್ತು ನೋಡೋದಕ್ಕೆ. ಪೂಜೆ ಎಲ್ಲ, ಆರತಿ ಎಲ್ಲ ಮಾಡ್ತಿದ್ರು. ಹಾಗೆ ನಾವು ನಮಸ್ಕಾರ ಮಾಡಿ ಸ್ವಲ್ಪ ಅಷ್ಟೇ ವೀಡಿಯೋ ಮಾಡಿಕೊಂಡೆ. ನಾನು ಪೂಜೆ ಮಾಡೋ ವೀಡಿಯೋನ ಸ್ವಲ್ಪ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ರೆಡಿ ಮಾಡಿದ್ದಾರೆ ಅಂತ. ತುಂಬ ಚೆನ್ನಾಗಿತ್ತು ನೋಡೋದಕ್ಕೂ. ನೋಡಿ ನಾನು ಮತ್ತು ನನ್ನ ಫ್ರೆಂಡು, ನನ್ನ ಮಗಳು 3 ಜನ ಬಂದಿದ್ವಿ. ಹಲೋ ಫ್ರೆಂಡ್ಸ್, ಇವಾಗಷ್ಟೇ ಬಂದ್ವಿ ನಾವು ಸ್ಕೂಲಿಂದ ಅವನಿಗೆ ಕರ್ಕೊಂಡು. ಇವಾಗ 1 ಗಂಟೆ ಆಗಿದೆ ಟೈಮು. ಅವ್ರಿಗೆ ಊಟ ಎಲ್ಲ ಮಾಡಿಕೊಡ್ಬೇಕು. ನನ್ನ ಮಕ್ಕಳೆಲ್ಲ ಇಬ್ಬರು ಇಲ್ಲೇ ಫಿಶ್ಗೆ ಆಟ ಆಡಿಸ್ತಿದ್ದಾರೆ. ಊಟ ಮಾಡಿಸಿ ನೀ ಮಲ್ಕೋದಲ್ಲ, ಊಟ ತಿನ್ಬೇಕು. ಯಾರು ಊಟ ಮಾಡಿಕೊಡ್ತಾರೆ ನಿಮಗೆ? ಅಮ್ಮ. ಎಲ್ಲಿದ್ದಾರಮ್ಮ? ಇಲ್ಲೇ ಇದೆಯಲ್ಲ. ಹೌದಾ, ಆಟ ಆಡಿಸು. ಪರಿಗೆ ಆಟ ಆಡಿಸ್ತೀನಿ ಅಂದಲ್ಲ, ಆಟ ಆಡಿಸು. ಇದು ತಿಂತಾರೆ. ಇದು ಏನದು? ಇದು ಫಿಶಲ್ಲಿ ಫಿಶ್ ತಿಂತಾರದ? ಫಿಶ್ ತಿಂತಾರೆ. ಹೆಸರೇನದ್ರದ್ದು? ಫೈಟರ್ ಫಿಶ್. ಅಪ್ಪ, ಇದು ಫಿಶ್ ಊಟನಾ? ಫಿಶ್ ಊಟ. ಅವತ್ತು ಪಾಕೆಟ್ ತಂದಿದ್ವಲ್ಲ ಫ್ರೆಂಡ್ಸ್, ಅದನ್ನು ಈ ರೀತಿ
ಚಿಕ್ಕದೊಂದು ಡಬ್ಬಿಗೆ ಹಾಕಿ ಇಟ್ಕೊಂಡ್ಬಿಟ್ಟಿದ್ದೀನಿ. ಸ್ವಲ್ಪ ಚಿಕ್ಕಿದೆ ಸರ್. ಚಿಕ್ಕದಾಗಿದ್ದಾವೆ ಈ ರೀತಿ ಕಾಳು ಕಾಳು ಥರ ನೋಡಿ, ಇಲ್ಲಿ ನೋಡಿ ತುಂಬ ಚಿಕ್ಕದ ಕಾಳು, ಸಾಸಿವೆ ಕಾಳಕ್ಕಿಂತಲೂ ಚಿಕ್ಕದಿದ್ದಾವೆ. ಹೆಂಗೆ ಆಟಾಡ್ತ ಈಗ ತಿನ್ನಿ ಆಟಾಡ್ತಾರ. ಇಲ್ಲಿ ಆಚೆಗಡೆ ಕೂತ್ಕೊಂಡಿದ್ವಿ, ಸುಸ್ತಾಗೋಯ್ತು ಬರೋದ್ರಲ್ಲಿ. ಬಿಸಿಲು ತುಂಬ ಇದೆ ಫ್ರೆಂಡ್ಸ್. ಇಲ್ಲಿ ಚಳಿ ಎಷ್ಟಿರುತ್ತಲ್ಲ ಅಷ್ಟೇ ಬಿಸಿಲು ಕೂಡ ಇರುತ್ತೆ. ಇಲ್ಲೇ ಮನೆ ಮುಂದ್ಗಡೆನೆ ಕುಂತಿದ್ದೀವಿ. ಬೆಳಕು ತುಂಬ ಚೆನ್ನಾಗಿರುತ್ತೆ ಇಲ್ಲಿ. ಡೋರ್ ತೆಗೆದ್ರೆ ಸಾಕು, ಮನೆ ಒಳಗಡೆ ಬೆಳಕು ಎಲ್ಲ ಗಾಳಿ ಬೆಳಕು ತುಂಬ ಚೆನ್ನಾಗಿ ಬರುತ್ತೆ. ಮತ್ತು ಅವ್ರಿಗೆ ಊಟ ಮಾಡಿಕೊಟ್ಟು ಇವಾಗ ಮಲಗಿಸ್ಬಿಟ್ರೆ ಒಂದು 2 ಗಂಟೆ ಮಲಗ್ತಾರೆ. 2 ಗಂಟೆ ಮಲ್ಕೊಂಡು ಆಮೇಲೆ ಎದ್ದಾದಮೇಲೆ ಆಟ ಗೀಟ ಎಲ್ಲ ಚೆನ್ನಾಗಿ ಆಡ್ತಾರೆ ಅವರು. ಎಲ್ಲರೂ ಹೆಂಗಿದ್ದೀರಾ? ನಾನು ಇದು ವೀಡಿಯೋ ಮಾಡ್ತಿರೋದು ನೆಕ್ಸ್ಟ್ ಡೇನೆ. ಅವತ್ತು ಪಾರ್ಕಿಗೆ ಹೋಗಿ ಬಂದು ವೀಡಿಯೋ ಮಾಡಲಿಲ್ಲ. ಇದು ನೆಕ್ಸ್ಟ್ ಡೇನೆ. ನಾವು ಇವಾಗ ದೇವಸ್ಥಾನಕ್ಕೆಲ್ಲ ಹೋಗಿದ್ವಿ, ಮತ್ತು ಅವ್ನಿಗೆ ಸ್ಕೂಲಿಗೆ ಬಿಟ್ಟು ದೇವಸ್ಥಾನಕ್ಕೆ ಹೋಗಿ ಮತ್ತೆ ಬಂದು ಆಮೇಲೆ ಹೋಗಿ ಅವ್ನಿಗೆ ಕರ್ಕೊಂಡು ಬಂದೆ. ಅವ್ರ ಸ್ಕೂಲಲ್ಲೂ ಇವಾಗ ನಾಳೆ ಆ್ಯನ್ವಲ್ ಡೇ ಅವ್ರದ್ದು. ನೋಡಿ ಇದೇ ರೀತಿ ಪ್ರಾಕ್ಟೀಸ್ ಮಾಡೋದು ಅವ್ರ ಗ್ರೌಂಡಲ್ಲಿ. 4-5 ಸಾಂಗ್ ರಿಮಿಕ್ಸ್ ಮಾಡಿರೋದ್ರಿಂದ ತುಂಬ ಚೆನ್ನಾಗಿ ಬಂದಿದೆ ಡ್ಯಾನ್ಸ್ ಎಲ್ಲ. ಕೊರಿಯೋಗ್ರಾಫರ್ನೆಲ್ಲ ಕರೆಸ್ಬಿಟ್ಟು ತುಂಬ ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿಸಿದ್ದಾರೆ. ಸ್ಕೂಲ್ ಕ್ಲಾಸ್ ರೂಮ್ ಹಿಂದ್ಗಡೆ ಗ್ರೌಂಡ್ ಇದೆ ಅವ್ರದ್ದು. ಆ್ಯನ್ವಲ್ ಡೇ ಇರೋದ್ರಿಂದ ಡ್ಯಾನ್ಸ್ ಎಲ್ಲ ಪ್ರಾಕ್ಟೀಸ್ ಮಾಡಿಸ್ತಿದ್ದಾರೆ. ಅದಕ್ಕೆ ಬೇಗನೆ ಕರ್ಕೊಂಡು ಬಂದುಬಿಟ್ಟೆ. 10:30 12 ಗಂಟೆ ಅಂತ ಹೇಳಿದ್ರು ಅವ್ರ ಮಿಸ್ಸು. 11:30 ಹೋಗಿ ಎಲ್ಲ ಕರ್ಕೊಂಡು ಬಂದುಬಿಟ್ಟೆ. ಇವಾಗ 1 ಗಂಟೆ ಟೈಮು. ನಾನು ಮತ್ತೆ ನಾಳೆ ವ್ಲಾಗಲ್ಲಿ ಸಿಗ್ತೀನಿ ಫ್ರೆಂಡ್ಸ್. ಹೊಸದಾಗಿ ಯಾರು ನೋಡೋರಿದ್ದರೆ ಸಪ್ನಾ ವ್ಲಾಗ್ಸ್ ಆ್ಯಂಡ್ ಕಿಚನ್ ಅಂತ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮ್ಮ ಫ್ರೆಂಡ್ಸ್ ಮತ್ತು ಫ್ಯಾಮಿಲಿಗೆ ಶೇರ್ ಮಾಡಿ. ಹಾಗೂ ನಾವು ಎಲ್ಲ ಥರ ವೀಡಿಯೋನ ಮಾಡಿ ಶೇರ್ ಮಾಡ್ತೀವಿ. ಮತ್ತು ಕುಕ್ಕಿಂಗ್ ವಿಡಿಯೋ ಕೂಡ ಹಾಕ್ತೀನಿ ನಾನು ಒಂದು. ನಮ್ಮ ಚಾನಲ್ನು ಎಲ್ಲರೂ ಸಪೋರ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೂ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡಿ, ಫ್ಯಾಮಿಲಿಗೂ ಶೇರ್ ಮಾಡಿ.